ನಮಸ್ಕಾರ. ನಮ್ಮ ಚಾನಲ್ ಮಧುಸ್ಕಂದ ಬಿ ಕೀಪಿಂಗ್ಗೆ ಹಾಯ್ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಂದರೆ ಜೇನು ತೆಗೆಯುವುದು. ನಿಮಗೆ ನೋಡುವಾಗನೇ ಗೊತ್ತಾಗ್ತಿರ್ಬೋದು. 5 ಫ್ರೇಮಿನಲ್ಲಿ ಜೇನಿದೆ. ಇದು 8 ಫ್ರೇಮ್ ಇಡುವಂಥ ಪೆಟ್ಟಿಗೆ, ಆದರೆ 5 ಫ್ರೇಮ್ ಇಟ್ಟಿದ್ದೇನೆ. ಯಾಕಂದರೆ ತುಂಬ ಜೇನಾಗಿಲ್ಲ ಅಂತ, ದಪ್ಪಕ್ಕೆ ಬರ್ತವೆ. ಸಾಮಾನ್ಯವಾಗಿ ಒಂದೊಂದು ಫ್ರೇಮಲ್ಲಿ 1/4 kg ಅಬೋ ಜೇನು ಬರ್ಬೋದು. ಇದರಲ್ಲಿ ಅಂದರೆ 1/4 kg ಅಥವಾ 1.5 ತನಕ ಕೂಡ ಬರ್ತದೆ. ಕೆಲವೊಂದು 2 kg ಕೂಡ ಬರ್ತದೆ, ದಪ್ಪ ಒಳ್ಳೆ ಇದಿದ್ದರೆ, ಫ್ಲವರಿಂಗ್ ಇದ್ದರೆ. ಇದರಲ್ಲಿ ಒಂದು ಫ್ರೇಮಲ್ಲಿ ಇತ್ತು, ತೆಗೆದೆ, ಸ್ವಲ್ಪ ಸಿಕ್ಕಿತ್ತು. ಅದೇ ರೀತಿ 2ನೇ ಸೂಪರ್ ಕೊಟ್ಟಿದ್ದೀನಿ. ಅಂದರೆ ಇದು 2-3 ದಿನದ ಹಿಂದೆ ಈ ಸೂಪರ್ ಕೆಳಗಿತ್ತು. ಪಾಲಾಕಲಿಕ್ಕೆ ನೋಡ್ತೀವಿ, ತುಂಬ ರಾಣಿ ಕಣಗಳೆಲ್ಲ ಮಾಡ್ತೀವಿ. ವಾರಕ್ಕೊಮ್ಮೆ ಚೆಕ್ ಮಾಡ್ತಿದ್ದೇನೆ. ಇದನ್ನು ಮೇಲೆ ಇತ್ತು ಮೊದಲು, ಇದು ಮೊನ್ನೆ ಅಷ್ಟು ಇಟ್ಟದಂತೆ. 3 ಫ್ರೇಮಲ್ಲಿ ಜೇನಿರೋದು, 2 ಫ್ರೇಮಲ್ಲಿ ಫುಲ್ ಸೀಲ್ ಆಗಿದೆ ಅಷ್ಟೇ. ಇದನ್ನು 3 ಫ್ರೇಮಲ್ಲಿ ತೆಗಿತೇನೆ. ಇನ್ನು 2 ಫ್ರೇಮಲ್ಲಿ ಸಣ್ಣ ಸಣ್ಣ ಇದೆ ಅಷ್ಟೇ, ಅದನ್ನು ತೆಗೆಯೋದಿಲ್ಲ. ಈಗ ನಾವು ಈ ಸೂಪರ್ ಚೇಂಬರ್ನ ಜೇನು ತೆಗೆಯೋ ಬಗ್ಗೆ ನೋಡುವ. ಮಿಷಿನನ್ನು ತಗೊಳ್ಬೇಕು. ಇದು ನೋಡಿ, 2 ಫ್ರೇಮಿನ ಮಿಷಿನ್. ಕೆಳಗೆ ಜೇನು ತುಂಬ್ತದೆ. ಇಲ್ಲಿ ಒಂದು ಗಮ್ ಟೇಪ್ ಹಚ್ಚಿಕೊಂಡಿದ್ದೇನೆ. ಒಂದು ಎಲೆ ತಿರುಗಿಸಿ ಗಮ್ ಟೇಪ್ ಚೆಲ್ಲಬಾರ್ದಂತ. ಫುಲ್ ಆದ ನಂತರ ತೆಗಿಬೋದು. ಇದು ಫುಲ್ಲಾಗು 2 kg ತನಕ ತುಂಬ್ತದೆ. ಇಲ್ಲಿ ತನಕ ಅಲ್ಲ, ಆ ಕೆಳಗಿನ ಪಾರ್ಟ್ ಉಂಟಲ್ಲ, ಅಲ್ಲಿ ತನಕ ಮಾತ್ರ ಫುಲ್ ಆದರೆ ಇನ್ನೊಂದು ಬಟ್ಟೆಗೆ ಸಂಬಂಧಿಸಿದ್ದು ಸೋರಿಸಿ ಮತ್ತೆ ಪ್ಯಾಕಿಂಗ್ ಮಾಡಿ ಬಾಟ್ಲಿಂಗ್ ಮಾಡೋದು. ಈಗ ನಾವು ಇದನ್ನು ತೆಗೆಯೋದು ಹೇಗೆ ಅಂತ ನೋಡುವ. ಹಾಗೆ ನನ್ನ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಆಲ್ ಅಂತ ಪ್ರೆಸ್ ಮಾಡಿ, ಹಾಗೂ ಲೈಕ್ ಕೊಡಿ, ಹಾಗೂ ಶೇರ್ ಮಾಡಿ. ಲೈಕ್ ಮಾಡೋದನ್ನೊಂದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಮಿಡ್ಲಿಂದ ತೆಗೆದ್ರೆ ಸುಲಭದಲ್ಲಿ ಬರ್ತದೆ. ಸೈಡಿಂದರೆ ಅದು ಸ್ವಲ್ಪ ತಾಗುವುದಿಲ್ಲ, ಜಾಸ್ತಿ ನೊಣಗಳಿಗೆ ಪ್ರೆಸ್ ಆಗ್ತದೆ. ಮತ್ತು ಸೊಟ್ಟ ಪಟ್ಟ ಎಲ್ಲ ಇದ್ದರೆ ಮೆಷಿನ್ ತೆಗಿಲಿಕ್ಕೆ ಆಗೋದಿಲ್ಲ. ಅವುಗಳಾಗಿ ಕಟ್ಟಿದರೆ ಮೆಷಿನನ್ನು ತೆಗೆಯೋದು ಕಷ್ಟವೇ. ನಾವು ಫೌಂಡೇಶನ್ ಅಥವಾ ಮೇಣದೆಲ್ಲ ಕೊಟ್ಟರೆ ಮಾತ್ರ ಆಗೋದು. ನೀವು ಆಲ್ರೆಡಿ ಈ ಸೂಪರಿಂಗ್ ಹೈವ್ಸ್ ಅಂತ ಜೇನುನೊಣಗಳಿಗೆ 2ನೇ ಸೂಪರ್ ಕೊಡೋದು 2 ದಿನದ ಹಿಂದೆ ಹಾಕಿದ ವಿಡಿಯೋ ನೋಡ್ಬೋದು. ಆ ವಿಡಿಯೋದಲ್ಲಿ ನೋಡಿ, ಅದನ್ನು ನೋಡಿ ಇದಕ್ಕೆ ಬನ್ನಿ. ನಿಮಗೆ ಆವಾಗ ಸ್ವಲ್ಪ ಗೊತ್ತಾಗ್ತದೆ. ಪಾರ್ಟ್ 1 ನೋಡಿ. 2ನೇ ಜೇನುಕೋಣೆಗೆ ಅಂತ ಉಂಟು. ಮತ್ತು 1ನೇ ಜೇನುಕೋಣೆಗೆ ಏರಿಗಳನ್ನು ಕಟ್ಟಿಕೊಡೋದುಂಟು. ಒಂದು ಬ್ರೂಡಿನಿಂದ ಗಂಡು ನೊಣಗಳ ಏರಿ ಅಥವಾ ಜೇನು ಏರಿಯನ್ನು, ಹೋದ ವರ್ಷದ ಜೇನು ಏರಿಯನ್ನು ನೋಡಿ. ಈ ಥರ ಸೀಲ್ ಆಗಬೇಕು ನೋಡಿ. 99% ಸೀಲ್ ಆಗಿದೆ. ಇದು 4ರಲ್ಲಿ ಸೀಲ್ ಆಗಿದೆ. ಇದರಲ್ಲಿ ಸ್ವಲ್ಪ ಕಮ್ಮಿ ಇದೆ. 75% ಅಬೋ ಇದ್ದರೆ ಓಕೆ, ಅದರಿಂದ ಕಮ್ಮಿ ಇದ್ದರೆ ತೆಗಿಬಾರ್ದು. ಇದನ್ನು ಒಂದು ಬಾಯಲ್ಲಿ ಊಬಬೇಕು. ಈಗ ನಿಮಗೆ ತೋರಿಸ್ಬೇಕಾಗಿ ನಾನು ಸುಲಭ ಮೆಥಡಲ್ಲಿ ಜೇನುನೊಣಗಳು ಒಂದೇ ಒಂದು ಕಚ್ಚಿಸಿಕೊಳ್ಳೋದು ಯಾವ ಥರ ಮಾಡೋದಂತ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ನೋಡಿಕೊಳ್ಬೇಕು. ಈ ಥರ ಇಡೋದು. ಈ ಥರ ಇಡುವ ಮೆಥಡನ್ನು ನೀವು ಆಲ್ರೆಡಿ ನೋಡಿದ್ದೀರಿ ಲಾಸ್ಟ್ ವಿಡಿಯೋದಲ್ಲಿ. ಜೇನು ಏರಿಯನ್ನು ತೆಗೆಯೋದು. ಈ ಸತಿ ನಾವು ಜೇನು ತೆಗೆಯೋದು ನೋಡು. ಈ ಥರ ಮಾಡಿದರೆ ಉಬ್ಬಿದ್ರೆ ನೊಣಗಳೆಲ್ಲ ಹೋಗ್ತವೆ. ಕೆಲವೊಂದು ನೊಣಗಳು ಜೇನು ಮಾಡುವ ಕಚ್ಚುವುದಿಲ್ಲ. ಅದೇ ರೀತಿ ಸ್ವಲ್ಪ ಗಾಳಿ ಹಾಕಿದರೆ 5 ಫ್ರೇಮಿಂದ ಹಿಡಿದು ಕೆಳಗೆ ಹೋಗ್ತವೆ. ನಾನು ಈಗ ಈ 5 ನಿಮಿಷ ಹಿಂದೆ ಒಂದು ಪೆಟ್ಟಿಗೆಲ್ಲಿ ತೆಗೆದೆ. ಅದರಲ್ಲಿ ಆ ಥರ ಇತ್ತು. ಸ್ವಲ್ಪ ಗಾಳಿ ಹಾಕಿದರೆ ಎಲ್ಲ ನೊಣಗಳು ಕೆಳಗೆ ಇಳಿತವೆ. ಈಗ ರಬ್ಬರ್ ಜೇನು ಬರ್ತಿವೆ. ಇದು ಹೆಚ್ಚಿನ ಜೇನನ್ನು ಪಡಿಬೋದು. ನನಗೆ ಈಗ ನನ್ನಲ್ಲಿ 12 ಪೆಟ್ಟಿಗೆಗಳಿವೆ. ಅದರಲ್ಲಿ ಈಗ 5 ಪೆಟ್ಟಿಗೆಯಲ್ಲಿ ಜೇನು ತೆಗೆದೆ. 3 ಪೆಟ್ಟಿಗೆಯಲ್ಲಿ ಒಳ್ಳೆ ಸೀಲಾಗಿ ಸಿಕ್ಕಿದೆ. ಇನ್ನೆರಡು ಪೆಟ್ಟಿಗೆಯಲ್ಲಿ ಸ್ವಲ್ಪ ಸೀಲ್ ಕಮ್ಮಿ ಇತ್ತು, ಆದರೂ ಕೂಡ ತೆಗೆದೆ. ಯಾಕಂದರೆ ಅದು ಪಾಲಾಗಲಿಕ್ಕೆ ನೋಡ್ತಿತ್ತು. ಆ ಥರ ಇದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲದ್ರೆ ಈ ಥರ ಕುಡುಗಬೇಕಿಲ್ಲಿ. ಸಾಮಾನ್ಯ 1/4 kg ಇದೆ. ಇದನ್ನು ಈ ಥರ ಕುಡುಗಿಕೊಳ್ಬೇಕು ಎಲ್ಲದನ್ನು ಕೂಡ. ಅದೇ ರೀತಿ 3 ಫ್ರೇಮ್ ಅಂತ ತೆಗೆದೆ ನೋಡಿ. ಈ ಥರ ದಪ್ಪ ಕಟ್ಟಿದೆ. ಈ ಥರ ಸೀಲಾಗಿರಬೇಕು. ಇದನ್ನು 2 ಫ್ರೇಮ್ ಮಿಷಿನ್ 2 ಫ್ರೇಮನ್ನು ಹಾಕಿ ತಿರುಗಿಸುವಂಥದ್ದು. ಟೋಟಲಿ ನಾವು 5 ಫ್ರೇಮ್ ತೊಗೊಳ್ಬೇಕು ಬೇಗ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ, ನಾವು ಅದನ್ನು ತೆಗೆಯುವಷ್ಟರಲ್ಲಿ ನೊಣಗಳೆಲ್ಲ ತುಂಬುತ್ತವೆ ಮತ್ತು ಕಚ್ಚಲಿಕ್ಕೆ ಬರ್ತವೆ, ಚುಚ್ಚಲಿಕ್ಕೆ ಬರ್ತವೆ, ಕಚ್ಚೋದೆಲ್ಲ ನೋಡಿ. ಇಲ್ಲಿ 3 ಫ್ರೇಮ್ಸ್ ಇದೆ. ಇದನ್ನು 3 ಫ್ರೇಮ್ಸನ್ನು ಕೂಡ ತೆಗಿತಾನೆ. ಅದರಲ್ಲಿ ಮೇಲೆ ಬೇನಿಂದ ಸೀಲ್ ಆಗಿಲ್ಲ, ಆದರೆ ಮಿಡ್ಲೆಲ್ಲ ಸೀಲ್ ಆಗಿದೆ. ಅದಕ್ಕೆ ತೆಗಿಬೋದು. ಇದನ್ನೆಲ್ಲ ಈ ಥರ ಊಬಿದ್ರೆ ಹೋಗ್ಬೋದು. ಆ ಥರ ಕ್ರಾಸ್ ಬೇಡ. ಮತ್ತು ಸಾಮಾನ್ಯವಾಗಿ ನಾವು ಇದನ್ನು ಬಿಸಿಲಿಗೆ ಇಡಲೇಬೇಕು. ಒಂದು ಬಿಸಿಲಿಗೆ 2 ಗಂಟೆ ಅಥವಾ 1 ಗಂಟೆ ಇಡಬೇಕು ಬಿಸಿಲಲ್ಲಿ, ಒಳ್ಳೆ ಬಿಸಿಲಲ್ಲಿ, ಮಧ್ಯಾಹ್ನದ ಬಿಸಿಲಲ್ಲಿ. ಬಿಸಿಲಿಲ್ಲ ಅಂದರೆ ಪುನಃ ಮರುದಿನ ಇಡಬೇಕಾಗ್ತದೆ.
ಇಲ್ಲದಿದ್ದರೆ ಹುಳಿ ಬರೋದೆಲ್ಲ ಉಂಟು. ಬಿಸಿಲಿಗಿಟ್ಟರೆ ಕೈಯಲ್ಲಿ ಮುಟ್ಟಿಲ್ಲ, ಮೆಷಿನಲ್ಲಿ ತೆಗೆದಿದೆ ಅಂತಂದರೆ ಎಷ್ಟು ವರ್ಷ ಆದರೆ ಹಾಳಾಗೋದಿಲ್ಲ, 100 ವರ್ಷ ಬರ್ತದೆ. ಸಂಜೆ ಹೊತ್ತಾದ ಕಾರಣ ನೊಣಗಳು ತುಂಬ ತುಂಬಿಕೊಂಡಿರ್ತವೆ. ಬೆಳಗ್ಗೆ ಹೊತ್ತಾದರೆ ಈ ಥರ ಇಷ್ಟು ಇರುವುದಿಲ್ಲ, ಆದರೆ ಬೆಳಗ್ಗೆ ಹೊತ್ತಿನಲ್ಲಿ ಕಚ್ಚುವುದು ಜಾಸ್ತಿ. ನೋಡಿ, ಈ ಥರ ಮಾಡಿದವಾಗ ಸಾಮಾನ್ಯ ನೊಣಗಳು ಹೋಗ್ತವೆ. ಇನ್ನೊಂದು ನೋಡಿ, ಸಾಮಾನ್ಯ ಅರ್ಧ ಕೆ ಜಿಷ್ಟು ಬರ್ಬೋದಾ ಅಂತ ಈ ಫ್ರೇಮ್ ದಪ್ಪ ಇದೆ. ನೊಣಗಳನ್ನೆಲ್ಲ ಉಳಿಸಬೇಕು ಫ್ರೇಮಿಂದ. ಈ ಥರ ಓಡಿಸಿ ಮತ್ತೆ ಅಲ್ಲೇ ತಂದಿಡೋದು. ಈ ಥರ ನಾನು ಇನ್ನೊಂದು ಫ್ರೇಮನ್ನು ಕೂಡ ಮಾಡಿಸಿ ತೋರಿಸ್ತೇನೆ. ಇನ್ನೊಂದು ಫ್ರೇಮ್ ಅಥವಾ ಎಲ್ಲ ಫ್ರೇಮ್ ಬೇಡ, ಎಲ್ಲ ಫ್ರೇಮನ್ನು ತೆಗೆದು ಮತ್ತೆ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ತೇನೆ ಅಂತ ತೋರಿಸ್ತೇನೆ. ಎಲ್ಲ ಫ್ರೇಮನ್ನು ತೆಗಿತೇನೆ. ನೋಡಿ, ಟೋಟಲ್ ಈಗ ತೆಗೆದೆ 8 ಫ್ರೇಮ್ಸ್ ಇದೆ. ನನ್ನ ಲೆಕ್ಕದಲ್ಲಿ ಟೋಟಲಿ 6 ಫ್ರೇಮ್ಸ್ ಫುಲ್ ಸೀಲ್ ಆಗಿದೆ. 2 ಫ್ರೇಮ್ ಸ್ವಲ್ಪ ಬಾಕಿ ಇದೆ. ಅಂದರೆ ಇದೇ ಫ್ರೇಮ್ ನೋಡಿ, ಇದು ಮತ್ತು ಈಚೆದು ಫ್ರೇಮ್ ಅರ್ಧ ಆಗಿದೆ, ಇದು ಇನ್ನರ್ಧ ಸ್ವಲ್ಪ ಬಾಕಿ ಇದೆ. ಅದು ಏನಾಗೋದಿಲ್ಲ ಬಿಸಿಲಿಗಿಡುವಾಗ. 75% ಹಬ್ಬ ಇದ್ದರೆ ತೊಂದರೆ ಇಲ್ಲ. ಈ ಗುಡುಗು ಕೂಡ ಸ್ವಲ್ಪ ಬರ್ತಿದೆ, ಅದೇ ಥರ ಮಳೆ ಬರುವ ಲಕ್ಷಣ ಇದೆ. ಅದುದರಿಂದ ಬೇಗ ತೆಗಿಬೇಕಿಲ್ಲ, ಅದು ಚುಚ್ಚುದು ಜಾಸ್ತಿ ಆಗ್ತದೆ ನೊಣಗಳದ್ದು. ನೊಣಗಳನ್ನೆಲ್ಲ ಓಡಿಸ್ಕೊಂಡು ಈ ಥರ ತಂದಿಟ್ಕೊಳ್ಬೇಕು. ಒಂದು ಗೋಣಿ ಹಾಕಿದರೆ ಒಳ್ಳೆಯದು. ಅರ್ಜೆಂಟಿಗೆ ಈ ಥರ ಇಟ್ಟಿದ್ದೇನೆ. ಮತ್ತು ಅನ್ಕ್ಯಾಪ್ ಮಾಡಬೇಕಿದೆ ನೋಡಿ. ಅನ್ಕ್ಯಾಪ್ ಅಂದರೆ ಈಚೆಯಿಂದ ಬರ್ತೇನೆ ನಾನು ಈಚೆಯಿಂದ ತೊಗೊಂಡು ಬಂದು ಮತ್ತೆ ಆಚೆಗೆ ಹೋಗುವ. ಇದನ್ನು ಉಂಟಲ್ಲ, ಒಬ್ಬನೇ ವೀಡಿಯೋ ಮಾಡುವ ಕಾರಣ ಸರಿಯಾದ ಮಾಹಿತಿ ಬರೋದಿಲ್ಲ, ನಿಮಗೆ ಸಿಗ್ಬೋದು ನೋಡಿ. ಈಗ ಆ್ಯಕ್ಚುಲಿ ಈ ಥರ ಕೈಯಲ್ಲಿ ಇಟ್ಟು ಮಾಡಬೇಕು. ಇಲ್ಲಿ ಏನಾದರೂ ಒಂದು ಇಲ್ಲಿ ಮಾಡ್ತೇನೆ, ಒಂದು ನಿಮಿಷ. ಈಗ ನೋಡಿ, ಈಗ ತೋರಿಸ್ತೇನೆ. ಇದು ತಟ್ಟಿ ಆದರೆ ಅಂದರೆ ಜೇನು ರಟ್ಟಾದರೆ ಈ ಥರ ಹಿಡ್ಕೊಂಡು ನೋಡಿ, ಹತ್ತಿರದಲ್ಲಿ ತೋರಿಸ್ತೇನೆ. ಒಂದು ಶಾರ್ಪ್ ಚಾಕು ಅಥವಾ ಶಾರ್ಪ್ ಚಾಕುನಲ್ಲಿ ಕೆರಿಸ್ತಾ ಬರಬೇಕು. ಈ ಥರ ನೋಡಿ, ಈ ಥರ ಕೆರಿಸಿ ತೆಗಿಬೇಕು. ಆ ಹ್ಯಾಂಡ್ ಕ್ಯಾಪನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡಬೇಕು. ಈ ಥರ ಈ ಥರ ಮಾಡಿದರೆ ಆಗ್ತದೆ. ಈ ಥರ ಎಲ್ಲವನ್ನು ಮಾಡಬೇಕು. ನೋಡಿ, ಈ ರೀತಿಯಾಗಿ ಅನ್ಕ್ಯಾಪ್ ಮಾಡಬೇಕು. ಜೇನು ಮುಚ್ಚಳ ಪರದೆಯನ್ನು ಹರಿತವಾದ ಚಾಕುವಿನಿಂದ ಅದನ್ನು ಕೆತ್ತಬೇಕು. ಒಂದೇ ಒಂದು ಹೋಲ್ಸ್ ಕೂಡ ಉಳಿಬಾರ್ದು. ಅದೇ ರೀತಿ ಇನ್ನೊಂದು ಕಡೆ ಕೂಡ. ಇದೇ ರೀತಿ ಇನ್ನೊಂದು ಕಡೆ ತಿರುಗಿಸಬೇಕು. ಹೀಗೆಲ್ಲಿ ಫುಲ್ ಆಯಿತು. ಇನ್ನೊಂದು ಹೊಡೆ ತಿರುಗಿಸಬೇಕು. ಇದೇ ಥರ ಎತ್ತಬೇಕು ನೋಡಿ. ಜೇನೆಲ್ಲ ಖಾಲಿ, ಇನ್ನೊಂದು ಹೊಡೆ ಇರ್ತದೆ, ಅದನ್ನು ಉಲ್ಟಾ ಇಡಬೇಕು. ಎರಡೂ ಫ್ರೇಮನ್ನು ಕೂಡ.
ರೇಡಿಯೋ ಎಕ್ಸ್ಟ್ರಾಕ್ಟರಲ್ಲಾದರೆ ಈ ಥರ ಆಗೋದಿಲ್ಲ. ಒಂದು ಸತಿ ತಿರುಗಿಸಿದರೆ ಎರಡು ಕಡೆಯಿಂದ ಕೂಡ ಬರ್ತದೆ. ಇಷ್ಟೇ. ಇನ್ನು ತಿರ್ಗಾ ಪೆಟ್ಟಿಗೆಯಲ್ಲಿ ಇಡಬೇಕು. ಇನ್ನು ಇದನ್ನು ಅದರ ಮೇಲೆ ಇಟ್ಟರೆ ಆಯಿತು. ಇದನ್ನು ಕೆಳಗಿಟ್ಟು ಅದನ್ನು ಇಲ್ಲಿ ಇಡ್ತೇನೆ. ಈ ಒಂದು ಜೇನು ತೆಗೆಯುವ ಮಾಹಿತಿಯಾಗಿ ನಮಸ್ಕಾರಗಳು. ಹಾಗೂ ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಾಗೂ ಲೈಕ್ ಕೊಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ.